ಹಾಯ್ ನಮಸ್ಕಾರ, ನಾನು ರಘೂಸ್ ಕಿಚನ್ ಓನರು. ನಮ್ಮ ರಘೂಸ್ ಕಿಚನಲ್ಲಿ ಒಂದು ಪ್ರಾನ್ಸಲ್ಲಿ ಒಂದು ಸ್ಪೆಷಲ್ ಐಟಮ್ ಇದೆ. ಪ್ರಾನ್ಸ್ ಮಸಾಲಾ ಫ್ರೈ ಅಂತ ಮಾಡ್ತೀವಿ. ಪ್ರಾನ್ಸಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಗೀ ರೋಸ್ಟ್ ಇದೆ, ಚಿಲ್ಲಿ ಇದೆ, ಪೆಪ್ಪರ್ ಡ್ರೈ ಇದೆ, ಪ್ರಾನ್ಸ್ ಗಸಿ ಅಂತ ಮಾಡ್ತೀವಿ, ಸುಕ್ಕ ಅಂತ ಮಾಡ್ತೀವಿ, ಮಂಚೂರಿ ಇದೆ, 65 ಇದೆ, ಕೋಳಿವಾಡ ಇದೆ. ಅದರಲ್ಲಿ ಒಂದು ವಿಭಿನ್ನವಾದ ವೆರೈಟಿ ಮಸಾಲಾ ಫ್ರೈ. ಇದು ಬಂದು ಖಾರ ಇದೆ, ಹುಳಿ, ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಅರ್ಧ kg ಪ್ರಾನ್ಸ್ ಇದೆ. ಅರ್ಧ kg ಪ್ರಾನ್ಸಲ್ಲಿ ಹೆಂಗೆ ಮಸಾಲಾ ಫ್ರೈ ಮಾಡೋದು ತೋರಿಸ್ತೀನಿ. ಫಸ್ಟ್ ಇದು ಪ್ರಾನ್ಸನ್ನು ನೀವು ಡೈರೆಕ್ಟ್ ಮನೆಗೆ ತಂದರೆ ನಾವೇ ಕ್ಲೀನ್ ಮಾಡ್ಕೋಬೋದು. ಇದು ಕ್ಲೀನ್ ಮಾಡೋದು ಹೆಂಗಂತ ತೋರಿಸ್ತೀನಿ. ತುಂಬ ಸಿಂಪಲ್ ಇದೆ, ಈಸಿಯಾಗಿದೆ. ನೋಡೋಣ. ನೋಡಿ, ಇದು ವೈಟ್ ಪ್ರಾನ್ಸು. ಇದನ್ನು ಕ್ಲೀನ್ ಮಾಡೋದು ತುಂಬ ಈಸಿ. ನೋಡಿ, ಇದು ಜಸ್ಟ್ ಈ ಥರ ಬಿಡೋದು. ಇಲ್ಲಿ ಜಸ್ಟ್ ಪ್ರೆಸ್ ಮಾಡಿದರೆ ಹಿಂಗೆ ಬಂದುಬಿಡುತ್ತೆ. ನೋಡಿ ಎಷ್ಟು ಈಸಿ ಅಲ್ವಾ. ತಲೆನೇ ಹಿಂಗೆ ಮುರಿದ್ಬಿಟ್ರೆ ಮುಗೀತು. ತಲೆ ಬೇಡ, ಸ್ಮೆಲ್ ಇರುತ್ತೆ. ಫಿಶ್ ಅಂಗಡಿ ನಿಮ್ಗೆ ಕ್ಲೀನ್ ಮಾಡಿ ಕೊಡ್ತಾರೆ. ಕ್ಲೀನ್ ಮಾಡಿ ಕೊಟ್ಟಿಲ್ಲ ಅಂದರೆ ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಹೋಟ್ಲಿಗೆ ಡೈರೆಕ್ಟ್ ಮಂಗಳೂರಿಂದ ಫ್ರೆಶ್ ಆಗಿ ಬರುತ್ತೆ. ನಾವು ಇಲ್ಲೇ ಕ್ಲೀನ್ ಮಾಡ್ಕೊತೀವಿ. ಇದು ಇಷ್ಟು ಕ್ಲೀನ್ ಆದಮೇಲೆ ಕೆಲಸ ಮುಗ್ದಿಲ್ಲ. ಆ್ಯಕ್ಚುಲಿ ಇಲ್ಲಿ ತುಂಬ ಜನ ರಾಂಗ್ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಆ್ಯಕ್ಚುಲಿ ಇದರಲ್ಲಿ ಗಲೀಜಿರುತ್ತೆ, ಅದನ್ನು ಕ್ಲೀನ್ ಮಾಡಬೇಕು. ತೋರಿಸ್ತೀನಿ ನೋಡಿ. ಇದರಲ್ಲಿ ಒಂದು ದಾರದ ಥರ ಒಂದು ಬ್ಲ್ಯಾಕ್ ಗಲೀಜು ಅಂಶ ಇರುತ್ತೆ. ಇದನ್ನು ತೆಗಿಬೇಕು. ಈ ಥರ ಒಂದು ಲೈನ್ ಹಾಕ್ಬಿಡಿ ಅಷ್ಟೇ. ಅದು ಸಿಗುತ್ತೆ, ಮಧ್ಯದಲ್ಲಿರುತ್ತೆ. ಇದೇ ದಾರ ಇದೆ. ನೋಡಿ ಎಷ್ಟು ಗಲೀಜಿದೆ. ಇದನ್ನು ಹಂಗೆ ಡೈರೆಕ್ಟ್ ಹಾಕಿ ಮಾಡಿಕೊಂಡ್ರೆ ಆ್ಯಕ್ಚುಲಿ ಕೆಲವರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಇದು ಮೇಯ್ನ್ ತೆಗಿಬೇಕಾದ ಅಂಶ. ನೋಡಿ ಪ್ರಾನ್ಸು ಎಷ್ಟು ಕ್ಲೀನಾಗಿದೆ. ನೋಡಿ, ಚೆನ್ನಾಗಿ ವಾಶ್ ಮಾಡಿದ್ದೀವಿ, ಕ್ಲೀನ್ ಮಾಡಿದ್ದೀವಿ. ಮಧ್ಯೆ ಇದು ಬ್ಲ್ಯಾಕ್ ತೆಗೆದಿದ್ದೀವಿ. ಬನ್ನಿ ಈಗ ರಘೂಸ್ ಕಿಚನಲ್ಲಿ ಸಿಗೋ ಪ್ರಾನ್ಸ್ ಮಸಾಲ ಫ್ರೈ ಮಾಡೋಣ. ಫ್ರೈ ಪ್ಯಾನ್ ಕಾದಿದೆ. ಈಗ ಒಂದು 2 ಸ್ಪೂನು ಧನಿಯಾ ಕಾಳು, ಒಂದು 1/4 ಚಮಚ ಜೀರಿಗೆ, 1 ಚಮಚ ಕಾಳುಮೆಣಸು, ಸ್ವಲ್ಪ ಡ್ರೈ ರೋಸ್ಟ್ ಆಗಲಿ. ಈಗ ಎಣ್ಣೆ ಏನೂ ಹಾಕಿಲ್ಲ. ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಫ್ಲೇವರ್ ಬರ್ತಾಯಿದೆ. ಧನಿಯಾದ್ದು ರೋಸ್ಟ್ ಆದ ಕೂಡಲೇ ಒಂದು ಫ್ಲೇವರ್ ಸಿಗುತ್ತೆ. ಅಷ್ಟಕ್ಕೂ ಗ್ಯಾಸ್ ಆಫ್ ಮಾಡ್ಕೋಬೇಕು. ಆಫ್ ಮಾಡ್ತಾಯಿದ್ದೀನಿ. ಒಂದು 20 ಬ್ಯಾಡಿಗೆ ಚಿಲ್ಲಿ. ಇದು ತಣ್ಣದಿದೆ. ಇವಾಗ ಇದನ್ನು ರುಬ್ಕೊಳಕ್ಕೆ ಹಾಕ್ಕೊತ ಇದ್ದೀನಿ. ಧನಿಯಾ, ಜೀರಿಗೆ, ಕಾಳುಮೆಣಸಿದೆ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಹುಣಸೆ ಹುಳಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಬಿಡೋಣ. ಈಗ ಮಸಾಲೆ ರೆಡಿಯಾಗಿದೆ. ಫ್ರೈ ಪ್ಯಾನಿಗೆ ಎಣ್ಣೆ ಹಾಕ್ಕೊತ ಇದ್ದೀನಿ. ಒಂದು 100 ml ಆಗೋಷ್ಟು ಒಂದು ಎಣ್ಣೆ ಕಾದಿದೆ. ಜಜ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಹಚ್ಕೊಂಡಿರೋ ಶುಂಠಿ, ಒಳ್ಳೆ ಘಮ ಕೊಡುತ್ತೆ ನೈಸ್ ಹಚ್ಕೊಂಡ್ರೆ. 1ರಲ್ಲಿ 2 ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ಇದು ಒಂದು ದೊಡ್ಡ ಈರುಳ್ಳಿ 1 ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಟೊಮೊಟೊ 1 ಕಪ್ ಟೊಮೊಟೊ ಹಾಕ್ತಾಯಿದ್ದೀನಿ. ನೈಸಾಗಿ ರುಬ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ. ಹಾಫ್ ಸ್ಪೂನು ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿರಲಿಲ್ಲ. ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ಇದು ಸಾಲ್ಟ್ ಹಾಕಿದ್ದೀನಿ. ಫಸ್ಟಿಗೆ ಪ್ರಾನ್ಸ್ ಹಾಕ್ಬಿಟ್ರೆ ಪ್ರಾನ್ಸ್ ಬೇಯಲಿಕ್ಕೆ ಜಾಸ್ತಿ ಟೈಮ್ ಬೇಡ. ಅದು ಕೂಡಲೇ ಬೆಂದ್ಬಿಡುತ್ತೆ ಒಂದು 2 ಮಿನಿಟ್ಸಲ್ಲಿ. ಬಟ್ ಮಸಾಲೆ ಹಸಿ ಸ್ಮೆಲ್ ಇರುತ್ತೆ. ಅದಕ್ಕೆ ಮಸಾಲೆ ಫ್ರೈ ಆದಮೇಲೆ ಪ್ರಾನ್ಸ್ ಹಾಕ್ತೀವಿ. ಪ್ರಾನ್ಸು ಬೇಯುತ್ತೆ, ಆ ಸ್ಮೆಲ್ಲು ಇರಲ್ಲ, ಎಲ್ಲ ಚೆನ್ನಾಗಿ ಕುಡ್ಕೊಳ್ಳುತ್ತೆ. ನೋಡಿ, ಮಸಾಲೆ ತಳ ಬಿಟ್ಕೊಂಡಿದೆ. ಅಂದರೆ ಸ್ಮೆಲ್ಲೆಲ್ಲ ಹೋಗಿದೆ, ಹಸಿ ಸ್ಮೆಲ್ ಹೋಗಿಬಿಟ್ಟಿದೆ. ಸಾಲ್ಟು ಹಾಕಿದ್ದೀನಿ. ಎಲ್ಲ ಮಸಾಲ ಮ್ಯಾರಿನೇಷನ್ ಆಗಿದೆ, ಇದು ಚೆನ್ನಾಗಿ ಕುಡ್ಕೊಂಡಿದೆ. ಈಗ ಇದಕ್ಕೆ ಪ್ರಾನ್ಸ್ ಹಾಕೋಣ. ಅರ್ಧ kg ಕ್ಲೀನ್ ಮಾಡ್ಕೊಂಡಿರೋ ಪ್ರಾನ್ಸ್ ಇದು. ಪ್ರಾನ್ಸು ತುಂಬ ಜನ ಇಷ್ಟಪಡುವಂಥ ಒಂದು ಸೀ ಫುಡ್ಡು.
ಯಾಕಂದರೆ ಇದರಲ್ಲಿ ಮುಳ್ಳಿರಲ್ಲ, ಡೈರೆಕ್ಟಾಗಿ ಹಂಗೆ ತಿಂದುಬಿಡ್ಬೋದು. ಮತ್ತು ಫ್ಲೆಶ್ ಸಿಗುತ್ತೆ, ಮಾಂಸ ಸಿಗುತ್ತೆ. ಆಮೇಲೆ ಮಕ್ಕಳು ಸಹ ಇದನ್ನು ತುಂಬ ಇಷ್ಟಪಡ್ತಾರೆ ಪ್ರಾನ್ಸನ್ನು. ಇದರಲ್ಲಿ ನಾವು ನಮ್ಮ ಹೋಟ್ಲಲ್ಲಿ ಪ್ರಾನ್ಸ್ ಫ್ರೈಡ್ ರೈಸು, ಪ್ರಾನ್ಸ್ ಬಿರಿಯಾನಿ, ಪ್ರಾನ್ಸ್ ಚಿಲ್ಲಿ, ಪ್ರಾನ್ಸ್ ಸುಕ್ಕ, ಪ್ರಾನ್ಸ್ ಮಂಚೂರಿ, ಪ್ರಾನ್ಸ್ ಗೀ ರೋಸ್ಟ್, ಪ್ರಾನ್ಸ್ ಕೋಳಿವಾಡ, ಪ್ರಾನ್ಸ್ ಮಸಾಲ ಫ್ರೈ, ಪ್ರಾನ್ಸ್ ತವಾ ಫ್ರೈ, ಪ್ರಾನ್ಸಲ್ಲಿ ರವಾ ಫ್ರೈ, ಪ್ರಾನ್ಸು ಗೀ ರೋಸ್ಟು, ತುಂಬ ಇದೇ ಥರ ಪ್ರಾನ್ಸಲ್ಲಿ ಸುಮಾರು ವೆರೈಟಿ ಮಾಡ್ತೀವಿ. ಪೆಪ್ಪರ್ ಡ್ರೈ, ಪ್ರಾನ್ಸು ಗಸಿ ಅಂತ ಮಾಡ್ತೀನಿ. ತುಂಬ ವೆರೈಟಿ ಇದೆ. ಅದನ್ನೆಲ್ಲ ಯಾವುದು ಕಸ್ಟಮರ್ ಯಾವುದು ಹೇಳ್ತಾರೆ ಅದನ್ನು ನಾವು ಮಾಡಿಕೊಡ್ತೀವಿ. ಬಟ್ ಎಲ್ಲ ಸ್ಪೆಷಲ್ ಐಟಮ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡು ಮಾಡಿಕೊಡ್ತೀವಿ. ಮೊದಲೇ ಕಾಲ್ ಮಾಡಿದವರಿಗೆ 1 ಅವರ್ ಮುಂಚೆ ಕಾಲ್ ಮಾಡಿದರೆ ರೆಡಿ ಮಾಡಿ ಇಡ್ತೀವಿ, ಬಂದು ಕಲೆಕ್ಟ್ ಮಾಡ್ಬೋದು. ಸ್ವಿಗ್ಗಿ, ಡೋನ್ಝೋ, ಝೊಮ್ಯಾಟೊ ಥ್ರೂ ಮನೆಗೆ ಡೆಲಿವರಿ ಇದೆ, ಅಲ್ಲಿಗೂ ಡೆಲಿವರಿನೂ ಕೊಡಿಸ್ತೀವಿ. ಮತ್ತು ಬಾಳೆದೆಲೆ ಮೀನೂಟದ ಜೊತೆ ಇದು ಸ್ವಲ್ಪ ಇದ್ಬಿಟ್ರೆ ಸೂಪರ್ ಆಗುತ್ತೆ. ಬಾಯ್ಲ್ಡ್ ರೈಸು, ವೈಟ್ ರೈಸು, ನೀರು ದೋಸೆ, ಪರೋಟ, ಚಪಾತಿ ಯಾವುದ್ರ ಜೊತೆ ಬೇಕೋ ತಿನ್ಬೋದು. ಹಂಗೆ ನಂಚ್ಕೊಳ್ಳೋಕ್ಕೆ ಸಖತ್ತಾಗಿ ಉಪ್ಪು ಹುಳಿ ಖಾರ ಸ್ಟ್ರಾಂಗ್ ಇರುತ್ತೆ. ಇದು ನಮ್ಮ ಹೋಟ್ಲದ್ದು ಸ್ಪೆಷಲ್ ಕೂಡ. ಇದು ಕೂಡ ಇದು ಪ್ರಾನ್ಸ್ ಫುಲ್ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಎಲ್ಲ ಕಂಪ್ಲೀಟ್ ರೆಡಿ ಆಗಿದೆ ಅಂತ ಅರ್ಥ. ಗ್ಯಾಸ್ ಆಫ್ ಮಾಡ್ತೀನಿ. ನಮ್ಮ ರಘೂಸ್ ಕಿಚನಿನ ಪ್ರಾನ್ಸ್ ಮಸಾಲ ಫ್ರೈ ಹೇಗೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಅರ್ಧ kg ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮಸಾಲೆ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಎಲ್ಲ ಕೂಡ್ಕೊಂಡಿದೆ, ಸೈಡಿಗೆ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಹಿಂಗೆ ಬಿಟ್ಕೊಂಡ್ರೆ ಸಖತ್ತಾಗಿ ಸೆಟ್ ಆಗಿದೆ ಅಂತ ಅರ್ಥ. ಆ್ಯಕ್ಚುಲಿ ಇದು ರೆಡಿ ಆದಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ತಿನ್ನಬೇಕು. ಅಲ್ಲಿವರೆಗೆ ನಮ್ಗೆ ಟೈಮ್ ಇಲ್ಲ. ಬಟ್ ನಾನು ಇವಾಗಲೇ ತಿಂದು ಅದು ರುಚಿ ಹೆಂಗಿದೆ ನೋಡ್ತೀನಿ. ವೆಯ್ಟ್ ಮಾಡಿ. ಇದು ಮಸಾಲೆ ನೋಡಿ ಚೆನ್ನಾಗಿ ಕೂಡ್ಕೊಂಡಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಸೆಟ್ಟಾಗಿದೆ. ಯೂಶ್ವಲಿ ಇದಕ್ಕೆ ನಾವು ಕರಾವಳಿ ಕಡೆಯಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾರೆ. ಅದ್ರದ್ದು ಮಾಡಿಕೊಂಡ್ರೆ ಅದ್ರದ್ದು ಫ್ಲೇವರೇ ಬೇರೆ, ಘಮ ಅನ್ನತ್ತೆ. ನಾನು ನ್ಯಾಚುರಲ್ ಆಗಿ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಎಣ್ಣೆ ಇಷ್ಟ ಅದನ್ನು ಯೂಸ್ ಮಾಡ್ಕೋಬೋದು. ಇದು ಪರೋಟ ಒಂದಕ್ಕೆ ಅಲ್ಲ, ನೀರು ದೋಸೆ ಜೊತೆ ಸೂಪರ್ ಆಗಿರುತ್ತೆ, ಚಪಾತಿ ಜೊತೆ ತಿನ್ಬೋದು. ವೈಟ್ ರೈಸು, ರಸಮ್ ಅದ್ರ ಜೊತೆ ಸೂಪರ್ ಆಗುತ್ತೆ. ಬಾಯ್ಲ್ಡ್ ರೈಸು ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ನೋಡಿ. ನಾನು ತಿಂದ್ಬಿಟ್ಟು ಹೇಳ್ತೀನಿ. ಈಗ ಫಸ್ಟು ಬರೀ ಪ್ರಾನ್ಸ್ ಅಷ್ಟೇ ತಿಂತೀನಿ. ಏನು ಹೇಳೋಂಗೆ ಇಲ್ಲ, ಯಾಕಂದರೆ ಹಂಗಿದೆ. ಪ್ರಾನ್ಸ್ ಅಂತೂ ನಿಮಗೆ ಏನು ಮುಳ್ಳು ಏನು ಸಿಗೋದಿಲ್ಲ. ಪ್ರಾನ್ಸ್ ನಿಮಗೆ ನೋಡಿ ಫುಲ್ಲು ಸಾಫ್ಟಾಗಿದೆ. ಅದೇ ನಾವು ಮಸಾಲ ಫ್ರೈ ಆದಮೇಲೆ ಹಾಕಿದ್ದು, ಅದಕ್ಕೆ ಈ ಥರ ನಿಮ್ಗೆ ಜ್ಯೂಸಿಯಾಗಿ ಸಾಫ್ಟಾಗಿರುತ್ತೆ. ಅದೇ ನೀವು ಫಸ್ಟಿಗೆ ಹಾಕಿದರೆ ಚೆನ್ನಾಗಿ ಬೆಂದು ಲಾಸ್ಟಿಗೆ ಅದು ರಬ್ಬರ್ ಥರ ಆಗಿಬಿಡುತ್ತೆ. ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಇದು ನೀವು ಮಸಾಲೆ ಅದು ಪ್ರಾನ್ಸ್ದು ಏನು ಬೇಸ್ ಮಸಾಲೆ ಇದೆ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಪ್ರಾನ್ಸ್ ಹಾಕೋಬೇಕು ಅಷ್ಟೇ. ಇದೊಂದು ಟಿಪ್ಸು ನೋಡಿ. ಸಖತ್ತಾಗಿ ಜ್ಯೂಸಿಯಾಗಿ ಉಪ್ಪು ಹುಳಿ ಖಾರ ಮತ್ತು ನಮ್ಮದು ಕೋಸ್ಟಲ್ ಮಸಾಲ ಪರೋಟ ಜೊತೆ ತಿಂತೀನಿ. ಸೂಪರ್. ನೋಡಿ ಪ್ರಾನ್ಸ್ ಮಸಾಲ ಫ್ರೈ ಅರ್ಧ kg ಮಾಡ್ಕೊಳ್ಳೋದು, ಅದು ನಮ್ಮ ರಘೂಸ್ ಕಿಚನಲ್ಲಿ ಹೆಂಗೆ ಮಾಡ್ತೀವಿ ಅದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಳ್ಳಿ. ಇನ್ನು ಪ್ರಾನಲ್ಲಿ, ಫಿಶಲ್ಲಿ ತುಂಬ ವೆರೈಟೀಸ್ ಇದೆ, ಅದನ್ನು ಮುಂದೆ ಹೇಳಿಕೊಡ್ತಾ ಹೋಗ್ತೀನಿ. ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು, ರುಚಿಯಾಗಿ ಮಾಡ್ಕೋಬೋದು. ನಿಮ್ಮ ಮನೇಲಿ ಆಗಿಲ್ಲ ಅಂದರೆ ರಘೂಸ್ ಕಿಚನಿಗೆ ಬನ್ನಿ. ಹೆಂಗೆ ಮನೆಯಲ್ಲ ಅಡುಗೆ ಮಾಡ್ತೀವಿ ಅದೇ ಥರ ನಾನು ಮಾಡಿಕೊಡ್ತೀನಿ ನಿಮಗೆ. ನಿಮ್ಮ ಮನೇಲಿ ಒಂದು ಫಂಕ್ಷನ್ ಇರ್ಬೋದು, ಬರ್ಡೇ ಇರ್ಬೋದು, ಏನೇ ಒಂದು ಫಂಕ್ಷನನ್ನು ರಘೂಸ್ ಕಿಚನ್ ಜೊತೆ ನೀವು ಸೆಲೆಬ್ರೇಟ್ ಮಾಡ್ಕೋಬೋದು. ರಘೂಸ್ ಕಿಚನ್ ಅಡುಗೆ ನಿಮ್ಮ ಮನೆಗೆ ಅಡುಗೆ ಮನೆಗೆ ಬರುತ್ತೆ. ಮತ್ತು ಎಸ್ಪೆಷಲಿ ನಮ್ಮ ರಘೂಸ್ ಕಿಚನ್ ಕಡೆಯಿಂದ ಕಲರ್ ಸ್ಟಾಕೀಸ್ಗೆ ತುಂಬ ಥ್ಯಾಂಕ್ಸ್. ರಘೂಸ್ ಕಿಚನ್ ಅವರು ಕರೆದು ಒಂದು ಅಡುಗೆ ಮಾಡಿಸಿದ್ದೀರಾ. ಮತ್ತು ಇದೇ ಥರ ರಘೂಸ್ ಕಿಚನ್ ಥರ ತುಂಬ ಹೋಟೆಲ್ಗಳಿದ್ದಾವೆ. ಎಲ್ಲ ಕಡೆಯೂ ನೀವು ಎಲ್ಲಿ ಯಾವುದೇ ಚೆನ್ನಾಗಿ ಮಾಡ್ತಾರೋ ಅಲ್ಲಿ ಮೀಟ್ ಆಗಿಬಿಟ್ಟು ಅವರು ಹೋಟ್ಲಿನ ಅಡುಗೆಗಳನ್ನು ತೋರಿಸ್ತಾ ಇದ್ದೀರಾ. ನಿಮ್ಮ ಕಲರ್ ಟಾಕೀಸ್ಗೆ ನಮ್ಮ ರಘೂಸ್ ಕಿಚನ್ ಕಡೆಯಿಂದ ತುಂಬ ಧನ್ಯವಾದ. ಮತ್ತು ನೀವು ವೀಕ್ಷಕರು ಕೂಡ ಈ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನಮಗೂ ಪ್ರೋತ್ಸಾಹ ಸಿಗುತ್ತೆ.
ನಮಗೂ ಇನ್ನೂ ಹೆಚ್ಚಿನ ಅಡುಗೆ ಮಾಡೋದಕ್ಕೆ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ಇನ್ನೂ ಒಳ್ಳೆ ವೆರೈಟಿ ನಾವು ಕೊಡ್ತೀವಿ. ಅಲ್ಲಿವರೆಗೂ ಸೇಫಾಗಿರಿ, ಹೆಲ್ದಿಯಾಗಿರಿ, ಒಳ್ಳೆ ಅಡುಗೆಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳಿ. ಮನೇಲಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ರಘೂಸ್ ಕಿಚನಿಗೆ ಬನ್ನಿ, ನಾವು ಮಾಡಿಕೊಡ್ತೀವಿ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಬಾಯ್ ಬಾಯ್.